Hello students. So in the previous video I explained you one problem related to the invoice price method. I hope you are understanding that problem, and here in this video I am explaining one more problem related to invoice price method. Okay, so this is problem number second we can say. So ನಿಮ್ಮ textbook ನಾಗಿನ problem ತಗೊಂಡಿನ ಇದನ್ನ 17th problem. So let's see the problem. Here, Shankar of Hubli consigned goods to Ravi Kumar of Raichur. So here there are two parties, that is consigner and consignee. Who is consigner here? Shankar of Hubli. So Shankar of Hubli is a consigner who consigned the goods to Ravi Kumar of Raichur. So Ravi Kumar of Raichur is a consignee at a pro forma invoice price of rupees 20,000. You are getting this? This is the invoice price. Here goods they are transferring or goods they are sending at the invoice price. ಹಿಂದಿನ ಪ್ರಾಬ್ಲಮ್ನ ನಾವು ನೋಡಿದ್ವಿ ಏನಂದ್ರೆ ಕಾಸ್ಟ್ ಪ್ರೈಸಿಗೆ ಗೂಡ್ಸನ್ನು ಕಳಿಸಿದ್ರು. ಈ ಪ್ರಾಬ್ಲಮ್ನಾಗ ಏನಂದರೆ ಇನ್ವಾಯ್ಸ್ ಪ್ರೈಸ್ಲೇ ಗೂಡ್ಸ್ ಕಳಿಸ್ಯಾರ. ಓಕೆ, invoice price is how much here? 20,000. So which is 25% above the cost price. See, invoice price is 25% above the cost price. ಅಂದ್ರೆ ಕಾಸ್ಟ್ ಪ್ರೈಸಿಗೆ 25% ಕೂಡಿಸಿ ಅವರು ಗೂಡ್ಸನ್ನ ಕಳಿಸ್ಯಾರ. ದ್ಯಾಟ್ ಮೀನ್ಸ್ ಗೂಡ್ಸ್ ಇನ್ ಇನ್ವಾಯ್ಸ್ ಪ್ರೈಸ್ 25% ಲೋಡಿಂಗ್ ಹ್ಯಾಸ್ ಬಿನ್ ಇನ್ಕ್ಲೂಡೆಡ್. ಈ 25% ಏನು ಕೊಟ್ಟಾರಲ್ಲ ಇದು ಲೋಡಿಂಗ್ ಅದ ರೀ. ಲೋಡಿಂಗ್ ಅಂದ್ರೆ ನಿಮ್ಗೆ ಹೇಳಿನ ಆಲ್ರೆಡಿ ಏನಂತ ಹೇಳಿ, ಆ್ಯಡಿಂಗ್ ಸಮಥಿಂಗ್ ಎಕ್ಸ್ಟ್ರಾ ಟು ದ ಕಾಸ್ಟ್ ಪ್ರೈಸ್. ಸೊ ಕಾಸ್ಟ್ ಪ್ರೈಸ್ ಎಷ್ಟಂತ ನಮಗೆ ಗೊತ್ತಿಲ್ಲ, ಬಟ್ ನಮಗೆ ಏನು ಗೊತ್ತದಂದ್ರೆ ಇನ್ವಾಯ್ಸ್ ಪ್ರೈಸ್ ಗೊತ್ತದ. ಆಮೇಲೆ ಎಷ್ಟು ಪರ್ಸೆಂಟ್ ಅವ್ರು ಕೂಡ್ಸ್ಯಾರಂತನೂ ಗೊತ್ತದ ರೀ. ಎಷ್ಟು ಪರ್ಸೆಂಟ್ ಲೋಡಿಂಗ್ ಕೂಡ್ಸ್ಯಾರಂದ್ರೆ 25%. ಓಕೆ, ಸೊ ಯು ರಿಮೆಂಬರ್ಡ್ ಐ ಹೋಪ್. ಸೊ ದೇರ್ ಆರ್ 4 ಸಿಚುವೇಶನ್ಸ್. ಸೊ 4 ಸರ್ಕಮ್ಸ್ಟಾನ್ಸಸ್. ಅದ್ರಾಗ 4th ಸಿಚುವೇಶನ್ ಏನದಲ್ಲ ಅದು ಈ ಮೆಥಡ್ ಅದ ರೀ. That means when invoice price is given and where the loading is made on the cost price. ಇಲ್ಲಿ ನಮಗೆ ಇನ್ವಾಯ್ಸ್ ಪ್ರೈಸ್ ಕೊಟ್ಟಾರ, ಆಮೇಲೆ ಲೋಡಿಂಗ್ ಹೆಂಗೆ ಮಾಡ್ಯಾರ 25% ಅಬೋವ್ ದ ಕಾಸ್ಟ್ ಪ್ರೈಸ್. ಕಾಸ್ಟ್ ಪ್ರೈಸ್ ಮೇಲೆ 25% ಅಬೋವ್ ಕ್ಯಾಲ್ಕುಲೇಟ್ ಮಾಡಬೇಕು. ಅಂದ್ರೆ 25% ಕಾಸ್ಟ್ ಪ್ರೈಸ್ ಮೇಲೆ ಮಾಡಿ ಕೊಟ್ಟಾರ. ಈಗ ಇನ್ವಾಯ್ಸ್ ಪ್ರೈಸ್ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಂದರೆ ಈ 20,000 ಒಳಗೆ ಆಲ್ರೆಡಿ ಲೋಡಿಂಗ್ ಕೂಡ್ಯದ. ಇಷ್ಟ ತಿಳ್ಕೊರಿ. Next, he paid rupees 1,000 towards freight, 600 towards insurance. So 1,000 towards freight Shankar has paid, and also 600 towards the insurance he has paid, and other charges. So total his expenses is how much here? 1,600. Both are non-recurring in nature. Next, Ravi Kumar took delivery of the goods and paid unloading charges and entrance tax, that is 200. ಇದು ಯಾವುದ್ರ ಎಕ್ಸ್ಪೆನ್ಸ್? ಇದನ್ನು ನಾನ್ ರಿಕರಿಂಗೇ. ಯಾಕಂದ್ರೆ ಅನ್ಲೋಡಿಂಗ್ ಮಾಡ್ಕೊಂಡಾನ, ಎಂಟ್ರೆನ್ಸ್ ಟ್ಯಾಕ್ಸ್ ಪೇ ಮಾಡ್ಯಾನ. ಅಂದರೆ ಎಷ್ಟು ಪೇ ಮಾಡ್ಯಾನ? 200. ಇದನ್ನು ನಮ್ಗೆ ನಾನ್ ರಿಕರಿಂಗ್ ಎಕ್ಸ್ಪೆನ್ಸ್ ಆಗ್ತದೆ, ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್, ಹೀಸ್ ಅದರ್ ಎಕ್ಸ್ಪೆನ್ಸಸ್ ವೇರ್ ಗೋಡಾವನ್ ರೆಂಟ್ 100 and selling expenses 200. So apart from this, Ravi Kumar has made 2 more expenses, that is godawan rent 100 rupees. godawan rent 100 rupees ಪೇ ಮಾಡ್ಯಾನ. ಆಮೇಲೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಏನು ಮಾಡ್ಯಾನ್ರಿ? 200 rupees ಪೇ ಮಾಡ್ಯಾನ. ಓಕೆ, ನೆಕ್ಸ್ಟ್ he sold 3/4 of the goods for rupees 23,000. ಸಿ ಅವ ಗೂಡ್ಸ್ ಎಷ್ಟು ರಿಸೀವ್ ಮಾಡ್ಕೊಂಡಲ್ಲ ಅದ್ರೊಳಗೆ ಅವ ಎಷ್ಟು ಸೇಲ್ ಮಾಡ್ಯಾನ ಅಂದ್ರೆ 3/4 part. ಓಕೆ, ಸೊ 3/4 part of the goods he sold. ಅಂದ್ರೆ 3/4 part ಅಂದ್ರೆ ಅದರಾಗಿಂದು ಇಷ್ಟೇ ಪಾರ್ಟ್ ಸೇಲ್ ಮಾಡ್ಯಾನ. ಇನ್ನು 1/4 part ಅಂದ್ರೆ 1/4 ಒಳಗೆ ಅದ್ರಾಗ ಏನು ಮಾಡ್ಯಾನ? 1 ಅಷ್ಟೇ ಸೇಲ್ ಮಾಡ್ಯಾನ ರೀ. ಸಾರಿ, 1 ಅಷ್ಟೇ ಕ್ಲೋಸಿಂಗ್ ಸ್ಟಾಕ್ ಕೊಡ್ತದೆ. 3 ಏನು ಮಾಡ್ಯಾನ? ಸೇಲ್ ಮಾಡ್ಯಾನ. ಅಂದರೆ 3/4 part he sold and remaining 1/4. 1/4 ಹೆಂಗಂದ್ರೆ ಸಿ 4 - 3 ಅಂದರೆ ಎಷ್ಟು ಉಳಿತು? 1. ಸೊ ಅದಕ್ಕೆ ನಾವೇನು ಮಾಡ್ಬೇಕು? ಅದನ್ನು ಏನು ಕನ್ಸಿಡರ್ ಮಾಡ್ತೀವಿ? 1/4 ಅಂಥೇಳಿ. ಓಕೆ, ಸೊ 3/4 ಆಫ್ ದ ಗೂಡ್ಸ್ ಫಾರ್ rupees 23,000. 23,000ಗೆ ಅವ ಸೇಲ್ ಮಾಡ್ಯಾನ. ಅವ ಕನ್ಸೈನರ್ ಕಳಿಸಿದ್ದು 20,000ಗೆ ರೀ, ಅವ ಸೇಲ್ ಮಾಡಿದ್ದು 23,000. ಓಕೆ, ನೆಕ್ಸ್ಟ್, he was entitled to an ordinary commission of 5% and del credit commission of 2%.
ಇಲ್ಲಿ ಎಷ್ಟು ಕಮಿಷನ್ ಕೊಡ್ತಿರೋ ನೀವು 2 ಥರ ಕಮಿಷನ್, ಒಂದು ಕಾಮನ್ ಕಮಿಷನ್, ಇನ್ನೊಂದು ಡಲ್ ಕ್ರೆಡಿಟ್ ಕಮಿಷನ್ 2%. ನೆಕ್ಸ್ಟ್ ದಟ್ ಈಸ್ ಆನ್ ದ ಸೇಲ್ಸ್. ನೆಕ್ಸ್ಟ್ ಹಿ ಸೆಂಟ್ ಅ ಡ್ರಾಫ್ಟ್ ಫಾರ್ ದ ಬ್ಯಾಲೆನ್ಸ್ ಆಫ್ ಶಂಕರ್. ಸೊ ಮತ್ತು ತಂದು ಏನೇನು ಎಕ್ಸ್ಪೆನ್ಸಸ್ ಅವ ಎಲ್ಲ ತಕ್ಕೊಂಡು ಉಳಿದಿದ್ದ ಅಮೌಂಟ್ ಏನು ಮಾಡ್ತಾನೆ, ಶಂಕರ್ಗೆ ವಾಪಸ್ ಕೊಡ್ತಾನೆ. ಈಗ ನಿಮಗೇನು ಪ್ರಿಪೇರ್ ಮಾಡಂದಾರ, ಪ್ರಿಪೇರ್ ಕನ್ಸೈನ್ಮೆಂಟ್ ಅಕೌಂಟ್, ಕನ್ಸೈನಿ ಅಕೌಂಟ್, ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಕನ್ಸೈನರ್. ದ್ಯಾಟ್ ಮೀನ್ಸ್ ಇನ್ ದ ಬುಕ್ಸ್ ಆಫ್ ಕನ್ಸೈನರ್. ಸೊ ಶಂಕರ್ ಆಫ್ ಹುಬ್ಳಿ ಅವನ ಅಕೌಂಟ್ನಾಗ ನೀವೇನು ಪ್ರಿಪೇರ್ ಮಾಡಬೇಕು ಅಂದ್ರೆ ಕನ್ಸೈನ್ಮೆಂಟ್ ಅಕೌಂಟ್ ಪ್ರಿಪೇರ್ ಮಾಡಬೇಕು, ಕನ್ಸೈನಿ ಅಕೌಂಟ್ ಪ್ರಿಪೇರ್ ಮಾಡಬೇಕು, ಆಮೇಲೆ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್. ಸೊ ಇಷ್ಟು ನೀವು ಪ್ರಾಬ್ಲಮನ್ನು ಒಳಗೆ ನಿಮ್ಗೆ ಪ್ರಿಪೇರ್ ಮಾಡಿ ಅಕೌಂಟ್ಸ್ ಹೇಳ್ಯಾರ. ಸೊ ಈ ಪ್ರಾಬ್ಲಮ್ ಸಿಂಪಲ್ ಅದ ರೀ, ಏನು ಕಾಂಪ್ಲಿಕೇಶನ್ ಇಲ್ಲ. ಹಿಂದಿನ ಪ್ರಾಬ್ಲಮ್ನಾಗ ಏನಿತ್ತು ಅಂದ್ರೆ ಅದು ಫಸ್ಟ್ ಸಿಚುವೇಶನ್ ಇತ್ತು, ಕಾಸ್ಟ್ ಪ್ರೈಸ್ ಕೊಟ್ಟಿದ್ರು, ಅಲ್ಲಿ ನಿಮ್ಗೆ ಇನ್ವಾಯ್ಸ್ ಪ್ರೈಸ್ ಕಾಸ್ಟ್ ಪ್ರೈಸ್ ಮೇಲೆ ಮಾಡಂತ ಹೇಳಿದ್ರು. ಇಲ್ಲಿ ಉಲ್ಟಾ ಅದ, ಮತ್ತು 20 ಕಾಸ್ಟ್ ಪ್ರೈಸ್ ಮೇಲೆ ಕಾಸ್ಟ್ ಪ್ರೈಸ್ದು ಕೊಟ್ಟಾರ, ಅಂದರೆ 25% ಅಬೋವ್ ಕಾಸ್ಟ್ ಪ್ರೈಸ್ ಅಂತ ಹೇಳ್ಯಾರ. ಓಕೆ, ಸೊ ಇದನ್ನು ನೀವು ಕ್ಯಾಲ್ಕುಲೇಷನ್ ಮಾಡಬೇಕು, ಲೋಡಿಂಗ್ ಎಷ್ಟು ಬರ್ತದೆ ಅಂತ ನೀವು ಕ್ಯಾಲ್ಕುಲೇಷನ್ ಈಗ ಮಾಡಬೇಕು. ಸೊ ಲೆಟ್ ಅಸ್ ಸಿ the solution for this. Okay, see here. So the problem on invoice price method. So who is consigner here? That is Shankar of Hubli. Consignee is Ravi Kumar of Raichur. So see the calculation of loading. So loading calculation hang ಮಾಡೋದು, see very simple. ನಾ ಹೇಳೋದೊಂದು ಸ್ವಲ್ಪ ಲಕ್ಷ ಕೊಡ್ರಿ. See, goods sent at invoice price of rupees 20,000. Here goods they are sent at the invoice price. See, invoice price ಅಂದರೆ ನಿಮಗೆ ನಾನು ಮುಂಚೆನೇ ಹೇಳಿದ್ದೆ, ಅದರಾಗ ಕಾಸ್ಟ್ ಪ್ರೈಸ್ ಲೋಡಿಂಗ್ ಎರಡೂ ಕೂಡಿರ್ತದೆ. ಓಕೆ, ಕಾಸ್ಟ್ ಪ್ರೈಸ ಲೋಡಿಂಗ್ ಕೂಡಿದ್ರೆ ಕಾಸ್ಟ್ ಪ್ರೈಸಿಗೆ ಆಲ್ರೆಡಿ ಲೋಡಿಂಗ್ ಹಾಕಿನೇ ಅವರು ಗೂಡ್ಸ್ ಕಳಿಸ್ಯಾರ. ಅಂದ್ರೆ 20,000 rupees ಏನು ಕಳಿಸ್ಯಾರಲ್ಲ ಅದ್ರಾಗ ಆಲ್ರೆಡಿ ಲೋಡಿಂಗ್ ಕೂಡ್ಯದ. ಕಾಸ್ಟ್ ಪ್ರೈಸ್ ಎಷ್ಟಂತ ನಮ್ಗೆ ಗೊತ್ತಿಲ್ಲ, ಬಟ್ ಲೋಡಿಂಗ್ ಅಂದ್ರೆ ಕೂಡ್ಯದ್ರಿ. ಓಕೆ, ಲೋಡಿಂಗ್ ಎಷ್ಟು ಪರ್ಸೆಂಟೇಜ್ ಕೂಡಿದೆ ಅಂತ ಹೇಳ್ಯಾರ ಅವರು, 25% ಅಬೋವ್ ದ ಕಾಸ್ಟ್ ಪ್ರೈಸ್, 25% ಅಂತ ಹೇಳ್ಯಾರ. ಸೊ ದೇರ್ ಫಾರ್ ದಿಸ್ ಈಸ್ ದ ಫೋರ್ತ್ ಸಿಚುವೇಶನ್ ಇದು ಅದ ರೀ. ಅಂದರೆ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು, ಹಿಯರ್ ಗೂಡ್ಸ್ ಸೆಂಟ್ ಆಟ್ ಇನ್ವಾಯ್ಸ್ ಪ್ರೈಸ್, ದ್ಯಾಟ್ ಮೀನ್ಸ್ ಲೋಡಿಂಗ್ ಈಸ್ ಇನ್ಕ್ಲೂಡೆಡ್ ಇನ್ ದ ಇನ್ವಾಯ್ಸ್ ಪ್ರೈಸ್. ಸೊ ದೇರ್ ಫಾರ್ 20,000 ಇಂಟು 25 ಡಿವೈಡೆಡ್ ಬೈ 125. ಇಲ್ಲಿ ನಾ ಏನು ತೊಗೊಳ್ಳಿಕತ್ತೀನಿ ಅಂದ್ರೆ 20,000 ತೊಗೋತೀನಿ ರೀ, ಇಂಟು 25 ಡಿವೈಡೆಡ್ ಬೈ 125 ತೊಗೋತೀನಿ. 125 ವೈ ಆಮ್ ಟೇಕಿಂಗ್, ಬಿಕಾಸ್ ದ ಲೋಡಿಂಗ್ ಈಸ್ ಆಲ್ರೆಡಿ ಇನ್ಕ್ಲೂಡೆಡ್. ಸಿ, ಕಾಸ್ಟ್ ಪ್ರೈಸ್ ಇತ್ತು ಅಂದ್ರೆ ನಾ 100 ಅಂತ ತೊಗೋತಿದ್ದೆ. ಓಕೆ, ಈ ಕಾಸ್ಟ್ ಪ್ರೈಸ್ ಇಲ್ಲದು ಇನ್ವಾಯ್ಸ್ ಪ್ರೈಸ್ ಅದ. ಇನ್ವಾಯ್ಸ್ ಪ್ರೈಸ್ ಅಂದ್ರೆ ಆಲ್ರೆಡಿ ಅದ್ರಾಗ ಕೂಡಿಸ್ಬಿಟ್ಟಾರ ಅವ್ರು ಪ್ರಾಫಿಟನ್ನು, ಅಂದ್ರೆ ಲೋಡಿಂಗ್ ಪರ್ಸೆಂಟೇಜ್ ಕೂಡಿಸ್ಯಾರ. ಕೂಡ್ಸಿದ್ದಕ್ಕೆ ನಾ ಏನು ಮಾಡ್ಲಿತ್ತೀನಿ, ಆ 100ಕ್ಕೆ ಪ್ಲಸ್ 25 ಮಾಡ್ಲಿಕ್ಕತ್ತೀನಿ. ಅಂದ್ರೆ ನಾ ಎಷ್ಟು ತೊಗೊಂಡಿನಿ, 125 ತೊಗೋಬೇಕು. ಓಕೆ, ಸೊ 20,000 ಇಂಟು 25 ಡಿವೈಡ್ ಬೈ 125. ಸೊ ಹೌ ಮಚ್ ಐ ವಿಲ್ ಗೆಟ್? ಐ ಗೆಟ್ ದ 4,000 rupees ಆನ್ಸರ್. ದಿಸ್ 4,000 rupees ಈಸ್ ಲೋಡಿಂಗ್. ಅಂದ್ರೆ ಇದ್ರೊಳಗೆ ಲೋಡಿಂಗ್ ಎಷ್ಟು ಕೂಡ್ಯದ ಅಂದ್ರೆ 4,000 rupees ಕೂಡ್ಯದ. ಅರ್ಥ ಆಗ್ಲತ್ತದ ರೀ, 4,000 rupees. ಓಕೆ, ದ ಲೋಡಿಂಗ್ ಇನ್ಕ್ಲೂಡೆಡ್ ಈಸ್ 4,000. ಇದನ್ನು ಇನ್ನೊಂದು ಸತ ಹೇಳ್ತೀನಿ ನೋಡಿರಿ. ಸಿ, ಇದೇನು 20,000 ಅದಲ್ಲ, ಆ 20,000 ಇನ್ವಾಯ್ಸ್ ಪ್ರೈಸ್ ಅದ. ಇನ್ವಾಯ್ಸ್ ಪ್ರೈಸ್ ಅಂದ್ರೆ ಅದ್ರಾಗ ಆಲ್ರೆಡಿ ಅವ್ರು ನಿಮ್ಗೆ ಲೋಡಿಂಗ್ ಕೂಡಿಸೇ ಕೊಟ್ಟಾರ. ಆ ಲೋಡಿಂಗ್ ಎಷ್ಟು ಕೂಡ್ಯದ ಅಂತ ಹೇಳಿ ನಮಗೆ ಗೊತ್ತಿಲ್ಲ, ಅಂದ್ರೆ ಅಮೌಂಟ್ ಗೊತ್ತಿಲ್ಲ. ಬಟ್ ಪರ್ಸೆಂಟೇಜ್ನಾಗ ಏನು ಹೇಳ್ಯಾರಂದ್ರೆ ಕಾಸ್ಟ್ ಪ್ರೈಸ್ಗೆ ಚಾರ್ಜ್ ಮಾಡಿರಿ ಅಂಥೇಳಿ. ಅಂದರೆ 25% ಅಬೋವ್ ದ ಕಾಸ್ಟ್ ಪ್ರೈಸ್ ಈಸ್ ಲೋಡಿಂಗ್. ಕಾಸ್ಟ್ ಪ್ರೈಸಿಗೆ ಹೆಚ್ಚು ಮಾಡಿ 25% ಆ್ಯಡಪ್ ಮಾಡೀವಿ ಅಂತ ಹೇಳ್ಯಾರ. ಓಕೆ, ಸೊ 25% ಅಂದರೆ ಇಲ್ಲಿ 25 ತೊಗೋತೀವಿ ನಾವು, ಡಿವೈಡೆಡ್ ಬೈ ದ 100 ತೊಗೊಳಲ್ರಿ, 125 ತೊಗೋತೀನಿ. ಯಾಕಂದ್ರೆ ಇದು ಆಲ್ರೆಡಿ ಇನ್ವಾಯ್ಸ್ ಪ್ರೈಸ್ ಕೊಟ್ಟಾರ ನನಗಿಲ್ಲಿ. ಕಾಸ್ಟ್ ಪ್ರೈಸ್ ಕೊಟ್ಟಿದ್ರು ಅಂದ್ರೆ 100 ತೊಗೋತಿದ್ದೆ ನಾ ಇಲ್ಲಿ. ಬಟ್ ಇನ್ವಾಯ್ಸ್ ಪ್ರೈಸ್ ಅಂದ್ರೆ ಅದ್ರ ಆಲ್ರೆಡಿ ಲೋಡಿಂಗ್ ಕೂಡ್ಯದ. ಓಕೆ, ಸೊ ಲೋಡಿಂಗ್ ಕೂಡಿದ್ದಕ್ಕೆ ನಾ ಏನು ಮಾಡ್ಲಿಕತ್ತೀನಿ, ಆ 25ನ ಇಲ್ಲಿ ಇನ್ನೊಮ್ಮೆ ಆ್ಯಡಪ್ ಮಾಡ್ತೀನಿ. ಯಾಕಂದ್ರೆ ಲೋಡಿಂಗ್ ಈಸ್ ನಥಿಂಗ್ ಬಟ್ ವಾಟ್, ಆ್ಯಡಿಂಗ್ ಸಮಥಿಂಗ್. ಅದನ್ನು ಏನು ಸಮಥಿಂಗ್ ಆ್ಯಡ್ ಮಾಡಲ್ಲ, ಅದನ್ನು ನಮ್ಮ ಕೆಳಗೆ ಆ್ಯಡ್ ಮಾಡ್ಕೊಂಡಿನಿ ಇಲ್ಲಿ. ಅದನ್ನು ಆ್ಯಡ್ ಮಾಡಿ ಎಷ್ಟು ಮಾಡೀನಿ, 125 ಮಾಡೀನಿ. ಅದೇ ಇಲ್ಲಿ 125 ಆಗ್ಯದ. ಓಕೆ, ಸೊ ದಿಸ್ ಈಸ್ ಫೋರ್ತ್ ಸಿಚುವೇಶನ್. ಸೊ ಹಿಂಗೆ ಮಾಡಿದ್ರೆ ನಿಮ್ಮ ಆನ್ಸರ್ ಎಷ್ಟು ಬರ್ತಂದ್ರೆ 4,000 rupees. ಓಕೆ, ಒಂದು ಸ್ವಲ್ಪ ಲಕ್ಷ ಕೊಡಬೇಕು. ಕಾಸ್ಟ್ ಪ್ರೈಸ್ ಕೊಟ್ಟಾರೋ ಇನ್ವಾಯ್ಸ್ ಪ್ರೈಸ್ ಕೊಟ್ಟಾರೋ, ಕಾಸ್ಟ್
ಮಾಡಬೇಕು. ಓಕೆ, ಸೊ ಐ ಹೋಪ್ ಯು ಕ್ಲಿಯರ್ ವಿತ್ ದಿಸ್ ಲೋಡಿಂಗ್. ಸೊ ಲೋಡಿಂಗ್ 4000 rupees ಬಂತು. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ನು ಮಾಡ್ಬೇಕು ರೀ, ಯಾಕಂದ್ರೆ ಅವರು ಎಷ್ಟು ಗೂಡ್ಸ್ ಕಳ್ಸ್ಯಾನಲ್ಲ ಶಂಕರ ಅಷ್ಟಕ್ಕಷ್ಟು ಮಾರಿಲ್ರಿ, ಅದ್ರಾಗ 3/4 ಮಾರ್ಯಾನವ. ಓಕೆ, ಸೊ ನೋಡ್ರಿ ಇಲ್ಲಿ ಇನ್ವಾಯ್ಸ್ ಪ್ರೈಸ್ ಆಫ್ 1/4 ಆಫ್ ಗೂಡ್ಸ್. ಸೊ ಇನ್ವಾಯ್ಸ್ ಪ್ರೈಸ್ ಆಫ್ 1/4 ನಾನು ಏನು ತೊಗೊಳಿದ್ದೀನಿ ಇಲ್ಲಿ ಇನ್ವಾಯ್ಸ್ ಪ್ರೈಸ್ ಅಂತ ತೊಗೊಂಡಿನಿ, ಯಾಕಂದ್ರೆ ಅವ್ರು ಪ್ರಾಬ್ಲಮ್ನಾಗ ಮೆನ್ಷನ್ ಮಾಡಿ ಕೊಟ್ಟಾರೆ ಇನ್ವಾಯ್ಸ್ ಪ್ರೈಸ್ ಅಂತ ಹೇಳಿ, ಅದಕ್ಕೆ ನಾನು ಇನ್ವಾಯ್ಸ್ ಪ್ರೈಸ್ ತೊಗೊಳಿದ್ದೀನಿ. ಇನ್ವಾಯ್ಸ್ ಪ್ರೈಸ್ ಆಫ್ 1/4 ಆಫ್ ಗೂಡ್ಸ್ ಆಫ್ ₹20,000. ಸೊ 20,000ದ್ದು 1/4 ಅಂದರೆ ಎಷ್ಟು ಬರ್ತದೆ ಆನ್ಸರ್ ಅಂದ್ರೆ 5,000 rupees ಬರ್ತದೆ. ಓಕೆ, ಅಂದ್ರೆ 3/4 ಪಾರ್ಟ್ ಸೋಲ್ಡ್ ಆಗ್ಯದ, 1/4 ರಿಮೈನ್ಡ್. 3/4 ಅಂದರೆ ಟೋಟಲ್ ಸೇಲ್ಸಿನ ನಾವು 4 ಅಂತ ಕನ್ಸಿಡರ್ ಮಾಡಿದ್ರೆ ಅದ್ರಾಗ 3 ಸೇಲ್ ಆಗ್ಯದ, ಅಂದ್ರೆ 4ನಾಗ 3 ಕಳೆದ್ರೆ ಎಷ್ಟು ಉಳ್ದಂಗೆ ಆಯ್ತು ರೀ, 1 ಉಳಿತು, ಅಂದ್ರೆ 1/4 ರಿಮೈನ್ಡ್ ಅದ. ಓಕೆ, 1/4 ರಿಮೈನ್ಡ್ ಅದ ಅಂದ್ರೆ 1/4 ಆಫ್ 20,000 ಹೌ ಮಚ್ ಆಲ್ ಗೆಟ್ 5,000 rupees. ಇದಕ್ಕೆ ನಾನು ಏನು ಆ್ಯಡಪ್ ಮಾಡ್ತೀನಿ, ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. ಶಂಕರ್ ಏನೇನು ಎಕ್ಸ್ಪೆನ್ಸ್ ಮಾಡ್ಯಾನ ರೀ, ಫ್ರೈಟ್ 1,000, ಇನ್ಶೂರೆನ್ಸ್ 600. ರವಿಕುಮಾರ್ ಏನು ಎಕ್ಸ್ಪೆನ್ಸ್ ಮಾಡ್ಯಾನ, ಅವನು ಅನ್ಲೋಡಿಂಗ್ ಎಕ್ಸ್ಪೆನ್ಸ್ ಮಾಡ್ಯಾನ, ಅದು ಅನ್ಲೋಡಿಂಗ್ ಎಕ್ಸ್ಪೆನ್ಸ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸ್, ಅದನ್ನು ಕನ್ಸಿಡರ್ ಮಾಡ್ತೀನಿ. ಸೊ ಟೋಟಲ್ ಮಾಡಿದ್ರೆ ಎಷ್ಟು ಬಂತು, 1,800. ಓಕೆ, 1,800 ಟೋಟಲ್ ಸೇಲ್ಸಿಗೆ ರೀ, ಅಂದ್ರೆ ಸಾರಿ ಟೋಟಲ್ ಗೂಡ್ಸ್ ಸೆಂಟ್ 20,000ಕ್ಕೆ. ಬಟ್ ನನಗೆ ಎಷ್ಟು ಬೇಕು ಅಂದರೆ 1/4 ಅಷ್ಟೇ ಬೇಕು, ಅದಕ್ಕೆ ನಾನು ಏನು ಮಾಡ್ತೀನಿ 18,000 ಇಂಟು 1/4 ವಿಚ್ ಈಸ್ ಅನ್ಸೋಲ್ಡ್. 1/4 ಮಾಡೋದು ನನ್ನ ಆನ್ಸರ್ ಎಷ್ಟು ಬರ್ತದೆ ಅಂದ್ರೆ 450. ಓಕೆ, ನೀವು ಕ್ಯಾಲ್ಕುಲೇಷನ್ ಮಾಡಿ ಸೈಮಲ್ಟೇನಿಯಸ್ಲಿ. ಸೊ ಮಾಡಿದಾಗ ಎಷ್ಟು ಬಂತು 450, ಅದನ್ನು ಅದಕ್ಕೆ ಆ್ಯಡಪ್ ಮಾಡಿರಿ. ಸೊ 5,000 + 450 ಹೌ ಮಚ್ ಐ ವಿಲ್ ಗೆಟ್ 5,450. ಓಕೆ, ಸೊ ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಸ್ಟಾಕ್, ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್. So let's see the main part. So now we are preparing in the books of consignor, that is ಶಂಕರನ್ ಬುಕ್ಸ್ನಾಗ ನಾವು ಅಕೌಂಟ್ಸ್ ಪ್ರಿಪೇರ್ ಮಾಡ್ಲಿಕ್ಕತ್ತೀವಿ. ಸೊ ಫಸ್ಟ್ ಏನು ಪ್ರಿಪೇರ್ ಮಾಡಂದ್ರೆ ಅವರು ಕನ್ಸೈನ್ಮೆಂಟ್ ಅಕೌಂಟ್ ಪ್ರಿಪೇರ್ ಮಾಡಂದ್ರೆ ಕನ್ಸೈನ್ಮೆಂಟ್ ಸ್ಟಾರ್ಟ್ ಮಾಡ್ಲಿಕತ್ತೀವಿ. ಫಸ್ಟ್ ಡೆಬಿಟ್ ಸೈಡ್ ಐಟಮ್ಸ್ ಎಲ್ಲ ನಿಮ್ಗೆ ಹೇಳ್ತೀನಿ ನೋಡಿರಿ. ಡೆಬಿಟ್ ಸೈಡ್ನಾಗ ಫಸ್ಟ್ ಒನ್, ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್. ಸೊ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಇಸ್ ಹೌ ಮಚ್, 20,000 rupees. ಓಕೆ, ಯಾಕಂದ್ರೆ ನಾನು ಇನ್ವಾಯ್ಸ್ ಪ್ರೈಸ್ನ ಕಳ್ಸಾರೆ ಇನ್ವಾಯ್ಸ್ ಪ್ರೈಸ್ ತೊಗೊಂಡೀನಿ, ಕ್ಯಾಶ್ ಪ್ರೈಸ್ ಅಲ್ಲ, ಇನ್ವಾಯ್ಸ್ ಪ್ರೈಸ್ ಅದ ಅಂತ ಹೇಳಾರೆ 20,000 ತೊಗೊಂಡೀನಿ. ನೆಕ್ಸ್ಟ್ ಈಸ್ ಟು ಕ್ಯಾಶ್. ಸೊ ದಿಸ್ ಟು ಕ್ಯಾಶ್ ಈಸ್ ಫಾರ್ ವಾಟ್, ಎಕ್ಸ್ಪೆನ್ಸಸ್ ಬೈ ಕನ್ಸೈನರ್. ಸೊ ಕನ್ಸೈನರ್ ಎಕ್ಸ್ಪೆನ್ಸ್ ಮಾಡ್ಯಾನ, ಫ್ರೇಟ್ ಇನ್ಶೂರೆನ್ಸ್ ಎಷ್ಟಾಯಿತು 1,600. ನೆಕ್ಸ್ಟ್ ರವಿಕುಮಾರ್ ಏನು ಎಕ್ಸ್ಪೆನ್ಸ್ ಮಾಡ್ಯಾನ ರೀ, ಅನ್ಲೋಡಿಂಗ್ ಎಕ್ಸ್ಪೆನ್ಸ್ 200 ಮಾಡ್ಯಾನ. ಓಕೆ, ಅದು ನಾನ್ ರಿಕರಿಂಗ್. ಮತ್ತು ಅದರ್ ಎಕ್ಸ್ಪೆನ್ಸಸ್ ಮಾಡ್ಯಾನ ರೀ, ಗೋಡಾಮನ್ ರೆಂಟ್, ಆಮೇಲೆ ಇನ್ನೊಂದು ಎಕ್ಸ್ಪೆನ್ಸ್ನು ಮಾಡ್ಯಾನವ, ಸಮ್ ಅದರ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಅವು ಎರಡು ಎಷ್ಟು ಕೂಡಿಸಿರಾಯ್ತು 300. ಸೊ ಅಷ್ಟು ಕೂಡಿಸಿ ಎಷ್ಟು ಬಂದಂಗೆ ಆಯ್ತು ಆನ್ಸರ್ ಅಂದ್ರೆ 500. ಓಕೆ, ನೆಕ್ಸ್ಟ್ ಅಗೇನ್ ರವಿಕುಮಾರ್. ಸೊ ಅಗೇನ್ ರವಿಕುಮಾರ್ ಇಸ್ ಫಾರ್ ವಾಟ್, ಕಮಿಷನ್ ಎಷ್ಟು ಅದ ರೀ, 5% + 2%, ಟೋಟಲ್ ಎಷ್ಟು ಅದಂಗೆ ಆಯಿತು 7% ಕಮಿಷನ್. ಆ 7% ಕಮಿಷನ್ ಎದ್ರ ಮೇಲೆ ಪೇ ಮಾಡ್ಬೇಕು ನೀವು ಅಂದ್ರೆ 23,000 ಸೇಲ್ಸ್. ಸೊ ಆ ಸೇಲ್ಸ್ ಎಷ್ಟು ಮಾಡ್ಯಾನ ಅಂದ್ರೆ 23,000 ಸೇಲ್ಸ್ ಮಾಡ್ಯಾನ, 3/4 ಮಾಡ್ಯಾನ ಕರೆ 23,000 ಸೇಲ್ಸ್ ಮಾಡ್ಯಾನ. 23,000 ಇಂಟು 7% ಹೌ ಮಚ್, 1,610. ಓಕೆ, ದಿಸ್ ಮಚ್ ಈಸ್ ದ ಕಮಿಷನ್ ಅಮೌಂಟ್. ಇದು ಡೆಬಿಟ್ ಸೈಡ್ ಐಟಮ್ಸ್. ಇನ್ನೊಂದು ಬರ್ತದೆ ಹೇಳ್ತೇನೆ ಆಮೇಲೆ. ನೆಕ್ಸ್ಟ್ ಕ್ರೆಡಿಟ್ ಸೈಡ್ ಬರ್ರಿ. ಕ್ರೆಡಿಟ್ ಸೈಡ್ನಾಗ ಫಸ್ಟ್ ಏನು ತೊಗೊಂಡು ಅಂದ್ರೆ ಕನ್ಸೈನ್ಮೆಂಟ್ ಟು ರವಿಕುಮಾರ್ ಅಕೌಂಟ್. ಸೊ ಕನ್ಸೈನ್ಮೆಂಟ್ ಟು ರವಿಕುಮಾರ್ ಮೀನ್ಸ್ ಹಿ ಹ್ಯಾಸ್ ಸೋಲ್ಡ್ ಇಟ್. ಸೊ ಗೂಡ್ಸ್ ಎಷ್ಟು ಗೂಡ್ಸ್ ಸೇಲ್ ಮಾಡ್ಯಾನ ಅಂದ್ರೆ 23,000 ವ್ಯಾಲ್ಯೂಗೆ ಸೇಲ್ ಮಾಡ್ಯಾನ. ಏನು ಸೇಲ್ಸ್ ಮಾಡಿಲ್ಲ ಇದ್ರ ಮೇಲೆ ನಾವು ಆಗಲೇ ಏನು ಕೊಟ್ಟೇವಿ ರೀ, ಆಗಲೇ ಇಲ್ಲಿ ಕಮಿಷನ್ ಕೊಟ್ಟೇವಿ. ಇಲ್ಲಿ ಕಮಿಷನ್ ಎದ್ರ ಮೇಲೆ ಕೊಟ್ಟೇವಿ, ಸೇಲ್ಸ್ ಮೇಲೆ ಕೊಟ್ಟೆವು. ಓಕೆ, ಸೊ 23,000 ಸೇಲ್ಸ್ ಮಾಡ್ಯಾನ. ಆಮೇಲೆ ಇನ್ನೊಂದು ನಾ ಏನು ತೊಗೊಂಡಿನಂದರೆ ಇಲ್ಲಿ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ತೊಗೊಂಡಿನಿ. ಮತ್ತು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ತೊಗೊಂಡೆ ಅಂದರೆ ಬಿಕಾಸ್ ಫಾರ್ ಲೋಡಿಂಗ್ ಆನ್ ಗೂಡ್ಸ್ ಸೆಂಟ್. ಲೋಡಿಂಗ್ ತೆಗಿಬೇಕಲ್ರಿ, ಮತ್ತು ಲೋಡಿಂಗ್ ಏನಿರ್ತದೆ ಲೆವೆಲು ತೆಗಿಬೇಕು ನಾವು. ಸೊ ಲೋಡಿಂಗ್ ತೆಗಿದ್ರೆ ಲೋಡಿಂಗ್ ಎಷ್ಟು ಕುಡಿತು ಅಂತ ಹೇಳ್ಯಾರ, ಆಗಲೇ ಕ್ಯಾಲ್ಕುಲೇಷನ್ ಮಾಡೀವಿ 4,000 rupees. ಆ 4,000 rupees ಇಲ್ಲಿ ಕೂಡಿದ್ದನ್ನು ಏನು ಮಾಡ್ತೀವಿ, ಅವಾಗಲೂ ನಿಮ್ಗೆ ಹೇಳಿದ್ದೆ, ನೀವು ಆ ಕಡೆ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಬರ್ದಿರ್ತಿರಲ್ಲ ಅದ್ರ ಅಪೋಸಿಟ್ ಸೈಡ್ನೇ ಲೋಡಿಂಗದ್ದು ಬರೀಬೇಕು ಅಂತೇಳಿ ಇದ್ರ ಜರ್ನಲ್ ಎಂಟ್ರೀಸು ನಿಮ್ಗೆ ಹೇಳಿದ್ದೆ. ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಡೆಬಿಟ್ ಮಾಡೀವಿ ಅಂದ್ರೆ ಗೂಡ್ಸನ್ನು ಕಳಿಸೀವಿ.
ಓಕೆ, ಇದು ಡೆಬಿಟ್ ಸೈಡ್ ಅದ. ಈಗ ಅದ್ರ ಲೋಡಿಂಗನ್ನು ಎಕಡೆ ಸೈಡ್ನ ರಿಮೂವ್ ಮಾಡ್ಲಿಕ್ಕೆ ಆಗ್ತಂದ್ರೆ ಕ್ರೆಡಿಟ್ ಸೈಡ್ನಾಗ ರಿಮೂವ್ ಮಾಡಬೇಕು, ಅಂದರೆ ಅಪೋಸಿಟ್ ಸೈಡ್ ಇಲ್ಲಿ ತೊಗೊಂಡಿನಿ. ಓಕೆ, ಇದೇ ಇನ್ ಕೇಸ್ ಗೂಡ್ಸ್ ರಿಟರ್ನ್ಡ್ ಇತ್ತು, ಹಿಂದಿನ ಪ್ರಾಬ್ಲಮ್ನಾಗ ಬಂದಿತ್ತು ನೋಡ್ರಿ, ಗೂಡ್ಸ್ ರಿಟರ್ನ್ಡ್ ಅಂತ ಹೇಳಿ. ಗೂಡ್ಸ್ ರಿಟರ್ನ್ಡ್ ಬಂದಿತ್ತು ಅಂದ್ರೆ ನಾ ಎಲ್ಲಿ ಬರಿತೀನಿ, ಕ್ರೆಡಿಟ್ ಸೈಡ್ನಾಗ ಮಾಡ್ತೀನಿ. ಅಂದ್ರೆ ಗೂಡ್ಸ್ ರಿಸೀವ್ ಮಾಡ್ಕೊಂಡು ನನಗೆ ಇನ್ಕಮ್, ಅಂದ್ರೆ ಗೂಡ್ಸ್ ನನಗೆ ಬರ್ಲಿಕ್ಕತ್ತಾವ, ಇಟ್ಸ್ ಮೈ ಇನ್ಕಮ್ ವಿ ಕ್ಯಾನ್ ಸೇ. ಓಕೆ, ನನ್ನ ಗೂಡ್ಸ್ ನನಗೆ ವಾಪಸ್ ಬರ್ಲಿಕ್ಕತ್ತಾವ ಅಂದ್ರೆ ಅದು ನನಗೆ ಕ್ರೆಡಿಟ್ ಆಗ್ತದೆ. ಸೊ ಗೂಡ್ಸ್ ರಿಟರ್ನ್ ನನಗೆ ಕ್ರೆಡಿಟ್ ಆಯಿತು ಅಂದ್ರೆ ಅದರ ಲೋಡಿಂಗ್ನ ಎಲ್ಲಿ ತೊಗೋತೀನಿ ಅಂದ್ರೆ ಅಪೋಸಿಟ್ ಸೈಡ್, ಡೆಬಿಟ್ ಸೈಡ್. ಓಕೆ, ಯಾಕಡೆ ನೀವು ಗೂಡ್ಸ್ ಸೆಂಟ್ ಆಗಿದ್ದು ಕಳಿಸಿರ್ತೀರಲ್ಲ ಫಸ್ಟ್ ಟೈಮ್, ಅದರ ಅಪೋಸಿಟ್ ಸೈಡ್ ಏನು ಮಾಡ್ತೀರಿ, ಲೋಡಿಂಗ್ ಬರೀಬೇಕು. ಎಲ್ಲ ಪ್ರಾಬ್ಲಮ್ನಾಗೂ ಹಿಂಗೆ ಲೋಡಿಂಗ್ ಯಾವಾಗಲೂ ಅಪೋಸಿಟಾಗಿ ಬರೀತೀರಿ. ಸೊ ಫಸ್ಟ್ ಇಲ್ಲಿ ಗೂಡ್ಸ್ ಕಳಿಸಿದ್ವಿ ನಾವು 20,000, ಅದರ ಲೋಡಿಂಗ್ ಎಷ್ಟಿತ್ತು ಅಂದ್ರೆ 4,000, ಇಲ್ಲಿ ಬರ್ದೀನಿ ನೋಡಿರಿ. ಓಕೆ, ಸೊ 20,000 ಆ್ಯಂಡ್ ಅಪ್ ದ ಅಪೋಸಿಟ್ ಸೈಡ್ ಐ ಆಮ್ ಟೇಕಿಂಗ್ ದ ಲೋಡಿಂಗ್. ಸೊ ಲೋಡಿಂಗ್ ಎಷ್ಟು ರಿಮೂವ್ ಮಾಡ್ಬೇಕಂತ ಹೇಳ್ಯಾರಂದ್ರೆ 4,000 ರುಪೀಸ್. ಅದಾಗ 4,000 ಕೂಡಿತ್ತು, 4,000 ಬರ್ತೀನಿ. ನೆಕ್ಸ್ಟ್ ಈಸ್ ಅಬೌಟ್ ವಾಟ್ ಟು ಬೈ ಕನ್ಸೈನ್ಮೆಂಟ್ ಅಕೌಂಟ್. ಓಕೆ, ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್ ಅಂತ ಹೇಳ್ಬೋದು. ದಿಸ್ ಈಸ್ ಫಾರ್ ವಾಟ್ ಪರ್ಪಸ್, ದಿಸ್ ಈಸ್ ದ ಕ್ಲೋಸಿಂಗ್ ಸ್ಟಾಕ್. ಓಕೆ, ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಅದ ರೀ ಇಲ್ಲಂದ್ರೆ 5,450. ಆಗಳಲ್ಲಿ ವ್ಯಾಲ್ಯೂಯೇಷನ್ ಮಾಡಿದರೆ ಕ್ಲೋಸಿಂಗ್ ಸ್ಟಾಕ್ ಅಂತ ಹೇಳಿ, ಅದೇ 5,450 ನಾನು ತೊಗೊಂಡಿನಿ. ಓಕೆ, ಬಟ್ ಈಗ ಇಲ್ಲಿ ಏನು 5,450 ತೊಗೊಂಡಿಲ್ಲ, ಅದರ ಒಳಗೂ ಆಲ್ರೆಡಿ ಲೋಡಿಂಗ್ ಕೂಡ ಬಿಟ್ಟಿದೆ ರೀ. ನಿಮ್ಗೆ ಡೌಟ್ ಬಂದೇ ಬರ್ತದಲ್ಲ, ಯಾಕಂದ್ರೆ ಅವ ಟೋಟಲ್ ಗೂಡ್ಸ್ ಕಳಿಸಿದ್ದೆ ಇನ್ವಾಯ್ಸ್ ಪ್ರೈಸಿಗೆ ಕಳ್ಸ್ಯಾನ 20,000. ಅದರಾಗ 3/4 ಪಾರ್ಟ್ ಮಾರ್ಯಾನ, 1/4 ಏನಾಗ್ಯದ ಕ್ಲೋಸಿಂಗ್ ಸ್ಟಾಕ್ ಆಗ್ಯದ. ಆ 1/4 ಲೋಡಿಂಗ್ ಕೂಡ ಅದ. ಆ ಲೋಡಿಂಗ್ನ ತೆಗಿಬೇಕಲ್ಲ, ಯಾಕಡೆ ತೆಗಿತೀನಿ ಈಗ ಅಂದ್ರೆ ಕ್ರೆಡಿಟ್ ಸೈಡ್ ಬರ್ತೀನಿ. ಅದ್ರ ಲೋಡಿಂಗ್ ರಿಮೂವಿಂಗ್ ಎಲ್ಲಿ ಮಾಡ್ಬೇಕು ನಾನು, ಡೆಬಿಟ್ ಸೈಡ್. ಸೊ ಲೆಟ್ಸ್ ಸಿ ದ್ಯಾಟ್, ಸಿಯರ್ ಇಲ್ಲಿ ಬರ್ದೀನಿ ನೋಡಿರಿ. ಸೊ ಇಲ್ಲೇನದ, ಸೊ ರಿಮೂವಲ್ ಆಫ್ ಲೋಡಿಂಗ್. ಸೊ ಟು ಸ್ಟಾಕ್ ರಿಸರ್ವ್ ಅಕೌಂಟ್. ಸೊ ಲೋಡಿಂಗ್ ಆನ್ ಕ್ಲೋಸಿಂಗ್ ಸ್ಟಾಕ್. ಸೊ ಕ್ಲೋಸಿಂಗ್ ಸ್ಟಾಕ್ ಮೇಲೆ ಏನಾದ್ರು ಲೋಡಿಂಗ್ ಇತ್ತು ಅಂದ್ರೆ ಅದನ್ನು ಏನು ಮಾಡಿರ್ತೀನಿ, ಇಲ್ಲಿ ತೊಗೋತೀನಿ. ಓಕೆ, ಸಿ ಕ್ಲೋಸಿಂಗ್ ಸ್ಟಾಕ್ ಮೇಲೆ ಲೋಡಿಂಗ್ ರಿಮೂವ್ ಮಾಡಿದ್ರೆ ಅದಕ್ಕೆ ನಾವೇನು ಬರಿತೀವಿ, ಸ್ಟಾಕ್ ರಿಸರ್ವ್ ಅಕೌಂಟ್ ಅಂತ ಬರೀಬೇಕು. ಇದಕ್ಕೆ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅನ್ನಂಗಿಲ್ಲ. ಇದಕ್ಕೆ ನಾವೇನು ಹೇಳ್ತೀವಿ ಅಂದ್ರೆ ಸ್ಟಾಕ್ ರಿಸರ್ವ್ ಅಕೌಂಟ್ ಆರ್ ಸ್ಟಾಕ್ ಸಸ್ಪೆನ್ಸ್ ಅಕೌಂಟ್ ಅಂತಲೂ ಹೇಳ್ಬೋದು. ಇದಕ್ಕೆ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅನ್ನೋದಿಲ್ಲ. ಇದು ಕಂಪಲ್ಸರಿ ಸ್ಟಾಕ್ ರಿಸರ್ವ್ ಅಕೌಂಟ್ ಅಂತ ಅನ್ಬೇಕು. ಯಾಕಂದ್ರೆ ನಮ್ಮ ಕಡೆ ಉಳಿತಾವೆ ಗೂಡ್ಸ್, ನಮ್ಗೆ ರಿಸರ್ವ್ ಆಗ್ತಾ ಉಳಿತಾವೆ ರೀ. ಸೊ ಅದಕ್ಕೆ ನಾವು ಇಲ್ಲದನ್ನು ಕನ್ಸಿಡರ್ ಮಾಡ್ತೀವಿ. ಸೊ ನನ್ನ ಸ್ಟಾಕ್ ಎಷ್ಟು ಉಳಿದಿತ್ತು ಅಂತ ಹೇಳಿದ್ರಿ ಅವರು, 5,000 ರುಪೀಸ್ ಉಳಿದಿತ್ತು ಅಂತ ಹೇಳಿದ್ರು. ಹೌದಿಲ್ಲ, 5,000 ಗೂಡ್ಸ್ ಉಳ್ದ ಅಂದ್ರೆ ಅದರೊಳಗೆ ಇನ್ವಾಯ್ಸ್ ಪ್ರೈಸ್ ಎಷ್ಟು ಕೊಟ್ಟಿರ್ಬೋದು ಅಂದ್ರೆ ಅಗೇನ್ ಅಪ್ಲೈ ದ ಸೇಮ್ ಫಾರ್ಮುಲಾ, 25 ಡಿವೈಡೆಡ್ ಬೈ 125. So 25 divided by 125, how much I will get the answer? 1,000 rupees. Okay, ಅವಾಗೇನು 20,000 ಇಂಟು 25 divided by 125 ಮಾಡಿದ್ವಲ್ಲ, ಅದೇ ಪ್ರಕಾರ ಇಲ್ಲೂ ಮಾಡೋದು. 5,000 ಇಂಟು 25 divided by 125 ಮಾಡಿದ್ರೆ 1,000 ರುಪೀಸ್ ನಿಮಗೆ ಕ್ಲೋಸಿಂಗ್ ಸ್ಟಾಕ್ ಉಳಿತದ. 1,000 ರುಪೀಸ್ ಲೋಡಿಂಗ್ ಮ್ಯಾಲಿಂದ ಕ್ಲೋಸಿಂಗ್ ಸ್ಟಾಕ್ನಾಗಿಂದು ಲೋಡಿಂಗ್ ಇದು. ಸೊ here we done with all the items. Next process is take the total. ಸೊ ಎರಡೂ ಕಡೆನೂ ಟೋಟಲ್ ಮಾಡಿರಿ, ಏನು ಪ್ರಾಫಿಟ್ ಬರ್ತದೆ ಲಾಸ್ ಬರ್ತದೆ ನೋಡೋದು. ಸೊ ಈ ಪ್ರಾಬ್ಲಮ್ನಾಗ ನಮ್ಗೆ ಏನು ಬರ್ತದೆ ಅಂದ್ರೆ ಪ್ರಾಫಿಟ್ ಬರ್ತದೆ. ದಟ್ ಈಸ್ ಪ್ರಾಫಿಟ್ ಆನ್ ಕನ್ಸೈನ್ಮೆಂಟ್. ಹೌ ಮಚ್ ಐ ವಿಲ್ ಗೆಟ್, 7,740. ಟೋಟಲ್ ಈಸ್ 32,450 ಆ್ಯಂಡ್ ಪ್ರಾಫಿಟ್ ಈಸ್ 7,740. ಓಕೆ, ಟೋಟಲ್ ಮಾಡಿ ನೋಡಿರಿ. ಇದು ಕನ್ಸೈನ್ಮೆಂಟ್ ಅಕೌಂಟ್. ಸೊ ನಮ್ಗೆ ಇಲ್ಲಿ ಬರೀ ಕನ್ಸೈನ್ಮೆಂಟ್ ಅಕೌಂಟ್ ಮಾಡಂದಿಲ್ಲ, ಇವನ್ ಕನ್ಸೈನಿ ಅಕೌಂಟು ಮಾಡಂತ ಹೇಳ್ಯಾರ. ಕನ್ಸೈನಿ ಯಾರು ಇಲ್ಲಂದ್ರೆ ರವಿಕುಮಾರ್ ಆಫ್ ರಾಯಚೂರ್. ಓಕೆ, ಸೊ ಇಲ್ಲಿ ಏನೇನು ತೊಗೋತೀವಿ ರವಿಕುಮಾರ್ ಆಫ್ ರಾಯಚೂರ್ ಅಕೌಂಟ್ ಒಳಗಂದ್ರೆ, ಸೊ ಫಸ್ಟ್ ಡೆಬಿಟ್ ಸೈಡ್ ನೋಡೋಣ. ಡೆಬಿಟ್ ಸೈಡ್ ಏನು ತೊಗೊಂಡಿವಿ, ಕನ್ಸೈನ್ಮೆಂಟ್ ಅಕೌಂಟ್. ದಿಸ್ ಈಸ್ ಫಾರ್ ವಾಟ್ ಪರ್ಪಸ್, ದಿಸ್ ಈಸ್ ಫಾರ್ ದ ಸೇಲ್ಸ್ ಎಷ್ಟು ಮಾಡ್ಯಾವ ನಾವು ಅಂದ್ರೆ 23,000. ಓಕೆ, 23,000 ಸೇಲ್ಸ್ ತೊಗೊಂಡೆವು. ಆನ್ ದ ಕ್ರೆಡಿಟ್ ಸೈಡ್ ಏನು, ಫಸ್ಟ್ ಒನ್ ಐಟಮ್ ಬೈ ಕನ್ಸೈನ್ಮೆಂಟ್ ಎಕ್ಸ್ಪೆನ್ಸಸ್. ಅವ ಎಕ್ಸ್ಪೆನ್ಸಸ್ ಮಾಡಿದ್ದಾರೆ. ಓಕೆ, ಅನ್ಲೋಡಿಂಗ್ ಚಾರ್ಜಸ್ ಒಂದು ಮಾಡಿದ್ದ, ಗೋಡೌನ್ ರೆಂಟ್ ಪೇ ಮಾಡಿದ್ದ, ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಮಾಡಿದ್ದ, ಎಲ್ಲ ಕೂಡಿಸಿ ಎಷ್ಟಾಯಿತು, 500 ರುಪೀಸ್. ನೆಕ್ಸ್ಟ್ ಬೈ ಕನ್ಸೈನ್ಮೆಂಟ್, ದಿಸ್ ಈಸ್ ಫಾರ್ ದ
ಕಮಿಷನ್ ಎಷ್ಟಾಯಿತು 1610. ದ ಸೇಲ್ಸ್ ಮೇಲೆ 7% ಕಮಿಷನ್ ಕೊಟ್ಟರೆ ಎಷ್ಟು ಬಂತು ಆನ್ಸರ್ 1610. ಇಷ್ಟ ಒಂದು ಎಕ್ಸ್ಪೆನ್ಸಸ್ ಇದ್ದು ಅಷ್ಟು ತಕ್ಕೊಂಡ ಅವನೇನು ಮಾಡ್ದೆ ಸೇಲ್ಸ್ 23,000ನಾಗ ತನ್ನ ಎಕ್ಸ್ಪೆನ್ಸಸ್ ತಕ್ಕೊಂಡು ಉಳಿದಿದ್ದ ಅಮೌಂಟ್ ಏನು ಮಾಡ್ತಾನಂದ್ರೆ ಅವ ಕಳಿಸ್ತಾನೆ. ಓಕೆ, ಸೊ ದಿಸ್ ಈಸ್ ಅಮೌಂಟ್ ರಿಸೀವೇಬಲ್ ಟು ಹೂಮ್, ಟು ದ ಶಂಕರ್. ಸೊ ಇಷ್ಟು ಅಮೌಂಟ್ ಏನು 20,890 is the amount receivable by the consignor, that is Shankar in this problem. So balance receivable. And last one important account ಏನು ಪ್ರಿಪೇರ್ ಮಾಡಿದ್ರೆ ಗೂಡ್ಸ್ ಆ್ಯಂಡ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್. ಗೂಡ್ಸ್ ಆ್ಯಂಡ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಇದ್ರಾಗ ಏನೂ ಇಲ್ಲರಿ, ಇದನ್ನು ಕನ್ಸೈನ್ಮೆಂಟ್ ಅಕೌಂಟ್ ನೋಡೋದು ಬರೀತದೆ. ಇವೆರಡು ಅಕೌಂಟ್ ಕನ್ಸೈನ್ಮೆಂಟ್ ಅಕೌಂಟ್ ನೋಡೇ ಬರೀಬೇಕು ನೀವು. ಬರೀ ಕನ್ಸೈನ್ಮೆಂಟ್ ಅಕೌಂಟ್ ಒಂದೇ ಚಂದ ಪ್ರಾಕ್ಟೀಸ್ ಮಾಡ್ಕೋರಿ ಸಾಕು. ಅದನ್ನು ಲಕ್ಷ ಕೊಟ್ಟು ಚೆಂದಾಗಿ ಎಲ್ಲ ಐಟಮ್ಸ್ಲಿ ಪ್ರಿಪೇರ್ ಮಾಡಿದಂದ್ರೆ ಬಾಕಿ ಎಲ್ಲ ನೀವು ಆರಾಮ್ಸೆ ಪ್ರಿಪೇರ್ ಮಾಡ್ಬೋದು. ಬಾಕಿ ಅಕೌಂಟ್ನಾಗ ಏನೂ ಪ್ರಾಬ್ಲಮ್ ಇಲ್ಲ ರೀ, ಆರಾಮ್ಸೆ ಮಾಡ್ತೀರಿ. ಸೊ ಲೆಟ್ ಅಸ್ ಸಿ ಗೂಡ್ಸ್ ಆ್ಯಂಡ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್. ಸೊ ನೋಡಿರಿ, ಕ್ರೆಡಿಟ್ ಸೈಡ್ ಏನು ತೊಗೊಂಡಿರಂದ್ರೆ ಟು ಕನ್ಸೈನ್ಮೆಂಟ್ ಅಕೌಂಟ್. ಸೊ ಟು ಕನ್ಸೈನ್ಮೆಂಟ್, ಸಾರಿ ಇಟ್ ಶುಡ್ ಬಿ ಬೈ ಕನ್ಸೈನ್ಮೆಂಟ್ ಅಕೌಂಟ್ ತೊಗೋರಿ. ದಿಸ್ ಈಸ್ ಫಾರ್ ವಾಟ್ ಪರ್ಪಸ್ ಮೀನ್ಸ್ ದಿಸ್ ಈಸ್ ಫಾರ್ ಗೂಡ್ಸ್ ಸೆಂಟ್. ಗೂಡ್ಸ್ ಕಳಿಸಿದ್ರಲ್ಲ ಅದು ಎಷ್ಟಿದು 20,000. ಗೂಡ್ಸ್ ಸೆಂಟ್ ದಟ್ ಈಸ್ 20,000. ಇಲ್ಲಿ ಬರೀ ಒಂದೇ ಬರ್ತದೆ ರೀ. ಆಮೇಲೆ ಒಂದು ಡೆಬಿಟ್ ಸೈಡ್ ಏನು ಬರೀಬೇಕು ಫಸ್ಟ್ ಟು ಕನ್ಸೈನ್ಮೆಂಟ್. ದಿಸ್ ಈಸ್ ಫಾರ್ ವಾಟ್ ಲೋಡಿಂಗ್ ಪರ್ಪಸ್. ಲೋಡಿಂಗ್ ರಿಮೂವ್ ಮಾಡೋದು. ಎಷ್ಟು ರಿಮೂವ್ ಮಾಡಿರಂದ್ರೆ 4,000 rupees. ಓಕೆ, ಸೊ ಡಿಫ್ರೆನ್ಸ್ ಆಫ್ ದಿಸ್ ಟು ಯು ವಿಲ್ ಟ್ರಾನ್ಸ್ಫರ್ ವೇರ್ ಮೀನ್ಸ್ ಟು ದ ಟ್ರೇಡಿಂಗ್ ಅಕೌಂಟ್. ಟ್ರೇಡಿಂಗ್ ಅಕೌಂಟಿಗೆ ಡಿಫ್ರೆನ್ಸ್ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತೀರಿ. ಎಷ್ಟಂದ್ರೆ 16,000. ಸೊ ದಿಸ್ ಈಸ್ ಓನ್ಲಿ ಅಂದರೆ ಗೂಡ್ಸ್ ಆ್ಯಂಡ್ ಆನ್ ಕನ್ಸೈನ್ಮೆಂಟ್ ಅಂತ ಎಲ್ಲೆಲ್ಲಿ ಕನ್ಸೈನ್ಮೆಂಟ್ ಅಕೌಂಟ್ನಾಗ ಬರ್ದಿರಲ್ಲ ಅಷ್ಟೇ ತೊಗೊಳ್ಳೋದು, ಮತ್ತೇನಿಲ್ಲ. ಅಷ್ಟೊಂದು ತೊಗೊಂಡ್ರೆ ಬಾಕಿ ಎಲ್ಲ ನಿಮ್ಗೆ ಈಸಿ ಹೋಗ್ತದೆ. ಸೊ ಟ್ರೈ ಮಾಡಿರಿ, ಪ್ರಾಬ್ಲಮ್ ಈಸಿ ಅದ. ಇದೇ ಪ್ರಕಾರ ಇನ್ನೊಂದೆರಡು ಸಿಂಪಲ್ ಪ್ರಾಬ್ಲಮ್ ಅವ, ಟ್ರೈ ಮಾಡಿರಿ. ನಾನು ಇನ್ನೊಂದು ಪ್ರಾಬ್ಲಮ್ ಮಾಡ್ತೀನಿ. ಈ ಚಾಪ್ಟರ್ ಲಗುನ ಮುಗಿಸೋಣ. I hope you cleared with this problem. If you are having any doubts, message me.